ನಾವು ಮನೆಗೆ ಇರ್ಬೇಕಂತ ಏನು ಮಾಡೋದಂತ ಗೊತ್ತಾಗಲಿಲ್ಲ. ಅದಕ್ಕೆ ನಮ್ಮ ಮಾವ ಹೊಲಕ್ಕೆ ಹೋಗಿ ಮೀನಾರು ಹಿಡ್ಕೊಂಬರೋ ನಡಿ ಅಂತ ಹೇಳಿದ. ಅದಕ್ಕೆ ಬಂದೀವಿ. ಇಲ್ಲೋಡಿ ನಾವು ಮನೆಗಳು ಹುಡುಕ್ತಾ ಇದ್ದೀವಿ. ಹ್ಞೂ ಓದ್ತದ ನೋಡಿದ್ರೆ ನೋಡ تشوف نعم وتبوت ಇವು ಏನಕ್ಕೆ ಇರ್ತಿದೆ ಅನ್ಕೊಂಡ್ರೆ ಮೇಲ್ ಹಿಡಿಯೋದಕ್ಕೆ ಬೇಕು ಸಾಕ ಮೇಲ್ ಹಿಡಿಯುವಾಗಿಗೆ ತುತ್ತಾರಿ ಇರ್ತವೆನಿಂದ ಅಂತ ಇಂತ ಮಳೆಗಳು ಸಿಗ್ತಾ ಇದ್ವು. ಇನ್ನೇನು ಮೀನು ಇಟ್ಟನೆಲ್ಲ ಹಿಡ್ಕೊಂಡು ಮೀನು ಹಿಡಿಯಕ್ಕೆ ಹೋಗ್ಬೇಕು. ಆದ್ರೆ ಇಂಥ ಸುಂದರವಾದ ಹೊಲದಲ್ಲಿ ಮೀನು ಹಿಡಿಯೋದು ಒಂಥರ ಖುಷಿನೇ. ಹಂಗೆ ಹಿಂಗ ನಮ್ಮ ಖಾಲಿ ಕುಂತವ್ರನ್ನ ಕರ್ಕೊಂಬಂದು ಅಂತ ಹೇಳಿ ಮೀನು ಹಿಡಿಯಕ್ಕೆ ಹೋಗೋಣ ಅಂತ ಹೇಳ್ದ. ಇನ್ನೇನು ಹೊಲಕ್ಕೆ ಹೋಗಿ ಮೀನು ಹಿಡಿಬೇಕಂತ ಬಂದೀವಿ. ಮೀನ ಸಿಕ್ಕರೆ ನಮ್ಮ ಪುಣ್ಯ, ಸಿಕ್ಕಿಲ್ಲ ಅಂತ ಅಂದ್ರೆ ಏನು ಮಾಡೋಕ್ಕಿಲ್ಲ. ರಾತ್ರಿ ಊಟ ಅಂತ ಇರತ್ತಲ್ಲ, ಅನ್ನ ಸಾಂಬಾರು ಅದನ್ನ ಮಾಡ್ಕೊಂಡು ತಿಂತ ಮಾಡ್ಕೊಳ್ಳೋದೆ. ಬಾ ಪಾಪ ಈ ಊಟಗಳ ಕಷ್ಟ. ಹಿಂಗೆ ಹೋಗ್ತಾ ಇದ್ವಿ. ಚಪ್ಪಲಿ ಎಲ್ಲಿ ಬಿಟ್ಟಿದ್ದೆ ಗೊತ್ತಾಗಲಿಲ್ಲ. ಮುಂದೆ ನೋಡ್ಕೊಂತ ಅಲ್ಲಿ ಇರ್ತೇವೆ ಅಂತ ಅನ್ಕೊಂಡೆ. ಅಲ್ಲಿ ಆ ಕೆರೆ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಹೋಗ್ಬೇಕು ಮೀನು ಹಿಡಿಯೋಕ್ಕೆ. ಕಾಲಲ್ಲಿ ಬೇರೆ ಚಪ್ಪಲಿ ಎಲ್ಲ ಎಲ್ಲಿ ಬಿಟ್ಟಿದ್ದೀರ ಎಂಬುದನ್ನು ಗೊತ್ತಾಗ್ತಾ ಇಲ್ಲ. ಮುಂದೆ ನೋಡಿದ್ರೆ ಸಿಗ್ಬೋದು. ಓಹೋ ಅಲ್ಲಿದ್ದಾವೆ. ಚಪ್ಪಲಿ ಇಲ್ಲ ಅಂದರೆ ಎಷ್ಟು ಕಷ್ಟ ಬಿಡೋ ನಡೆಯೋಕ್ಕೆ. ಒಬ್ಬ ರೈತರ ಹೆಂಗ ಮಾಡ್ತಾರೆ ಹೆಂಗಿಲ್ಲ, ಅವ್ರ ಕಷ್ಟ ಅವ್ರಿಗೆ. ನಮ್ಮ ಮಾವ ಅಂತ ಗಾನ ರೆಡಿ ಮಾಡ್ಕೊಂಬಂದು ತಗೊಂಬಂದ. ಆದರೆ ಮಾಡ್ತಿ ಗಾನ ಗಂಟ ಆಗಿತ್ತು. ಅದನ್ನ ಬೀಳ್ಸೋಕ್ಕೆ ಒಂದು 10 ನಿಮಿಷ ಆಯಿತು. ಗಾನ ಬಿಡಿಸ್ಕೊಂಡು ಎಲ್ಲ ಬಿಡಿಸ್ಕೊಂಡು ಅಂತ ಹೆಂಗಾರು ಮಾಡಿ ನಮ್ಮ ಮಾವ ಗಾನ ಬಿಡ್ಸಕತ್ತ. ಬಂತಿಲ್ಲ ಮಾವ. ಅಂತ ಕೆರೆ ಹತ್ರ ಬಂದ್ವಿ. ನಮ್ಮ ಮಾವ ಬರೀ ಗಾನ ಹಾಕಿದ. ಕಾದು ಸಾಕಾಯ್ತು ಬಿಡು. 5 ನಿಮಿಷ ಆಯಿತು, 10 ನಿಮಿಷ ಆಯಿತು, 15 ನಿಮಿಷ ಆಯಿತು, ಒಂದು ಮೀನು ಬಿದ್ದಿಲ್ಲ. ನಮ್ಮ ಮಾವ ಹಂಗೆ ಪ್ರಯತ್ನ ಪಟ್ರೆ ಫಲ ಸಿಗುತ್ತೆ ಅಂತ ಹೋಲಿದ್ದ ಕಾಯ್ತಾ ಇದ್ದಾನ. ಆದ್ರೂ ನಮ್ಮ ಮಾವನ ಕಷ್ಟ ನಾನು ನೋಡೋದಾಗ್ತಿಲ್ಲ. ನಮ್ಮ ಮಾವ ಯಾಕೆ ಕಷ್ಟಪಡ್ತದೆ? ನಾನು ಊರಿಂದ ಬಂದಿದ್ದೀನಿ, ಅದಕ್ಕೆ ಮೀನು ಹಿಡ್ಕೊಟ್ರೆ ಆಯಿತು, ತಿಂದು ಹೋಗ್ತಾನೆ ಊರಿಗೆ ಅಂತ ಕಷ್ಟಪಡ್ತಾ ಇದ್ದಾನೆ. ಅಂತ ಇಂತು ಮೀನ ಬಿತ್ತು. ಇನ್ನೇನು ಈ ಒಂದು ಮೀನೆ ಅದಕ್ಕೆ ಸಾಲಲ್ಲ, ಮತ್ತೆ ಹಾಗೆ ಇನ್ನೊಂದು 2-3 ಹಿಡ್ಕೊಂಡು ಹೋಗ್ಬೇಕಂತ